ಲೋಕಸಭಾ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಬಿಜೆಪಿಯ ಮತ್ತೊಂದು ಪಟ್ಟಿ ರಿಲೀಸ್ ಆಗುವ ಮೂಲಕ ಬಿಜೆಪಿಯ ರಣಕಲಿಗಳು ಈಗ ಅಖಾಡಕ್ಕಿಳಿದಿದ್ದಾರೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್, ರಾಯಚೂರಿನಿಂದ ರಾಜ ಅಮರೇಶ್ವರ ನಾಯಕ್ 4 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ನಿರೀಕ್ಷೆಯಂತೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅಖಾಡದಲ್ಲಿದ್ದಾರೆ. ಇನ್ನು ಉತ್ತರ ಕನ್ನಡದಲ್ಲಿಯೂ ಕೂಡ ನಿರೀಕ್ಷೆಯಂತೆ ಬಹುತೇಕ ಅನಂತಕುಮಾರ್ ಹೆಗಡೆಗೆ ಈ ಸರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವೇ ಇತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಕೂಡ ಪ್ರಸಾರ ಮಾಡ್ತಾ ಇತ್ತು. ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು, ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ. ಆ ಪ್ರಕಾರವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್, SR ವಿಶ್ವನಾಥ್ ಅವರ ಮಗ ರೇಸ್ನಲ್ಲಿದ್ರು, ಆದರೆ ಅವರನ್ನ ಹಿಂದಿಕ್ಕಿ ಸುಧಾಕರ್ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇನ್ನು ರಾಯಚೂರಿನಿಂದ ರಾಜ ಅಮರೇಶ್ವರ ನಾಯಕ್ ಅಖಾಡದಲ್ಲಿ. ಇನ್ನು ಮತ್ತೊಂದು ಕಡೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇನ್ನೂ ನಿಗೂಢವಾಗಿ ಉಳಿದಿದೆ. ಇಲ್ಲಿ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಚಿತ್ರದುರ್ಗ ಕ್ಷೇತ್ರವನ್ನ ಬಿಜೆಪಿ ಬಾಕಿ ಉಳಿಸಿಕೊಂಡಿದೆ. ಸದ್ಯ ಸ್ಪರ್ಧೆಯಿಂದ ಹಿಂದೇಟು ಹಾಕ್ತಾ ಇದ್ದಾರೆ ಕೇಂದ್ರದಲ್ಲಿ ಸಚಿವರು ಆಗಿರುವಂತಹ ಎ ನಾರಾಯಣಸ್ವಾಮಿ. ಸಮರ್ಥ ಅಭ್ಯರ್ಥಿಯ ಹುಡುಗಾಟದಲ್ಲಿ ಹೈಕಮಾಂಡ್ ಇದೆ. ಗೋವಿಂದ ಕಾರಜೋಳ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಘುಚಂದನ್ ಅವರ ಹೆಸರು. ಯಾವುದೇ ಕಾರಣಕ್ಕೂ ಗೋವಿಂದ ಕಾರಜೋಳ ಈ ಕ್ಷೇತ್ರದಿಂದ ಬೇಡ, ರಘುಚಂದನ್ ಅವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಅಲ್ಲಿನ